ಈಗಿನ ಪರಿಸರದಲ್ಲಿ ಅಥವಾ ಈಗಿನ ಸಮಾಜದಲ್ಲಿ 5 ಪದಾರ್ಥಗಳನ್ನ ನಾವು ತಿನ್ನೋದು ಅವಾಯ್ಡ್ ಮಾಡಬೇಕು ಅನ್ನೋದಾದ್ರೆ ಏನು? ಬೇಡಪ್ಪ ಬಿಟ್ಬಿಡಿ ಇದನ್ನ, ಆನ್ ಪ್ರಯಾರಿಟಿ. ಆನ್ ಪ್ರಯಾರಿಟಿ ಐ ಥಿಂಕ್ ಕುಡಿಯೋದನ್ನ ಬಿಟ್ಬಿಡಿ, ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಬಿಟ್ಬಿಡಿ. ಬಿಟ್ಬಿಡಿ. ಅದು ಇಟ್ಸ್ ಆಕ್ಚುಲಿ ಇವತ್ತೇ ನಾನು ನೋಡ್ತಾ ಇದ್ದೆ, ಇಟ್ಸ್ ವೆರಿ ಅನ್ಕೂಲ್. ಈಗ ಇಟ್ಸ್ ಗುಡ್ ನ್ಯೂಸ್ ಅಂತ ಸುಮಾರು ಜನ ಅದ್ರ ಬಗ್ಗೆ ಹೇಳ್ತಾ ಇದಾರೆ, ಇಲ್ಲ ತಗೋಬೇಡಿ ಅಂತ ಹೇಳಿ. ಅದು ಬಿಟ್ಬಿಡಿ ಅಂತ. ರೇಟೆಡ್ ಡ್ರಿಂಕ್ಸ್ ಎಲ್ಲ ಬಿಟ್ಬಿಡಿ. ಆಮೇಲೆ ತುಂಬಾ ಸ್ಪೈಸ್ ತಗೊಳಕ್ ಹೋಗ್ಬೇಡಿ, ಅಂದ್ರೆ ಖಾರ ಮಸಾಲೆ ಅದನ್ನೆಲ್ಲ ಅಷ್ಟು ಹಿತಮಿತವಾಗಿರ್ಬೇಕು ಅಂತ ನನ್ಗನ್ಸುತ್ತೆ. ಎಷ್ಟಾಗುತ್ತೋ ಅಷ್ಟು ನೀವು ತಗೊಳ್ಳಿ. ಅಡಲ್ಟ್ರೇಷನ್ ಜಾಸ್ತಿ ಆಗ್ತಾ ಇದೆ. ಹೌದು, ಕರೆಕ್ಟ್. ಸ್ವಚ್ಛವಾಗಿ ಸಿಗುತ್ತೆ ಅಂತ. ಹೌದು. ಸೊ ಅದ್ರ ಬಗ್ಗೆ ನಮ್ದು ಎಲ್ಲಿ ನಾವು ಏನು ಪದಾರ್ಥ ತಗೊಳ್ತಾ ಇದೀವಿ, ಆಹಾರ ತಗೊಳ್ತಾ ಇದೀವಿ, ಅದು ಒಂದು ಒಳ್ಳೆ ಸೋರ್ಸ್ ಇಂದ ಬರ್ತಾ ಇದೆ ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೊಳ್ಬೇಕಾಗುತ್ತೆ. ಸುಮ್ನೆ ಅದು ತಗೊಳ್ಳೋಣ ಕಮ್ಮಿ ದುಡ್ಡು ಅಂತ ಮಾಡದೆ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ನಾವು ಇರ್ಬೇಕು ಅಂತ ನನ್ಗನ್ಸುತ್ತೆ ಆ ಒಂದು ವಿಭಾಗದಲ್ಲಿ. ನಾಲ್ಗೆ ಟೇಸ್ಟ್ ಹೆಂಗ್ ಕೇಳುತ್ತೆ ಅಂದ್ರೆ, ಹೌದು, ಅವನ ಅಜಿನೋಮೋಟೊ ಹಾಕಿದನೋ ಇಲ್ವೋ ನಾವು ಯೋಚನೆ ಮಾಡಲ್ಲ. ಕರೆಕ್ಟ್. ಎಷ್ಟ್ ಚೆನ್ನಾಗಿದೆ ಗೊತ್ತಾ, ಪ್ರತಿದಿನ ಅದೇ ಟೇಸ್ಟ್ ಇದೆ ಗೊತ್ತಾ ಅಂತ ಹೋಗಿ ಕರ್ಕೊಂಡೋಗಿ ನೆಕ್ಸ್ಟ್ ಜನ 5 ಜನಕ್ಕೆ ನಾವು ತಿಂದು ಅಡಿಕ್ಟ್ ಆಗ್ಬಿಡ್ತೀವಿ. ಹೌದು ಹೌದು, ಕರೆಕ್ಟ್. ಅದು ನಮ್ ಟೇಸ್ಟ್. ಹೌದು. ಆಮೇಲೆ ಯಾವ ರೀತಿ ಮಾಡ್ತಾ ಇದಾರೆ ಅಂತ ಗೊತ್ತಿರಲ್ಲ ನಿಮ್ಗೆ. ಬಟ್ ನಾನ್ ಹೇಳ್ತಾ ಇದ್ದೀನಿ ಅಗೇನ್, ನನ್ಗೂ ಅರ್ಥ ಆಗುತ್ತೆ, ಬಿಸ್ನೆಸ್ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲಾರ್ಗು ಅಟ್ ದ ಎಂಡ್ ಆಫ್ ದ ಡೇ ಎಲ್ಲಾರ್ಗು ಅನ್ನ ಹೊಟ್ಟೆಪಾಡು, ಬಿಸ್ನೆಸ್ ಮಾಡೋರ್ಗುನು ಇಲ್ಲಿ ಬಿಸ್ನೆಸ್ ಕೊಡೋರ್ಗುನು. ಸೊ ಹಾಗಾಗಿ ನಿಮ್ಗೆ ಗೊತ್ತಿರ್ಬೇಕು, ಜಾಸ್ತಿ ಏನು ಎಕ್ಸ್ಟ್ರೀಮ್ ಮಾಡಕ್ ಹೋಗ್ಬೇಡಿ ಅಂತ ನಾನು ಹೇಳೋದು. ಸೊ ಈಗ ಆಚೆ ಕಡೆ ಹೋಗಿದ್ದೀನಿ ನಾನು, ಇಲ್ಲ ಮನೆ ಫುಡ್ಡೇ ಬೇಕು, ನಾನು ತಿನ್ನೋದೇ ಇಲ್ಲ ಅಂತಾನು ಇರಬಾರ್ದು. ಓಕೆ, ಸಿನಿಮಾದಲ್ಲಿ ಬಂದಿದೆ, ಇಲ್ಲ ಅಂತಲ್ಲ. ಅದು ತೆಲುಗು, ಕನ್ನಡ, ತಮಿಳು ಬೇರೆ ಬೇರೆ ಸಿನಿಮಾಗಳಲ್ಲಿ ಬಂದಿದೆ, ಈ ತರದ ಕಾನ್ಸೆಪ್ಟ್ ಗಳು ಬಂದಿದೆ, ಅಥವಾ ವೆಬ್ ಸೀರೀಸ್ ಗಳು ಬಂದಿದೆ. ಬಟ್ ಡು ಯು ಫೀಲ್ ಇಯರ್ ಬೈ ಇಯರ್ ಜನ ಎಚ್ಚೆತ್ಕೋತಾ ಇದಾರೆ ಅಂತ ಅನ್ಸುತ್ತೆ? ಆ ಒಂದು ವಿಭಾಗನೂ ಇದೆ ಅದ್ರ ಬಗ್ಗೆ. ಈಗ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಜಾಸ್ತಿ ಅದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಬರ್ತಾ ಇದೆ. ಒಳ್ಳೇದು ಇದೆ, ಕೆಟ್ಟದೂ ಇದೆ. ಸೊ ನಮ್ಗೆ ಒಳ್ಳೇದೇನಪ್ಪಾ ಅಂದ್ರೆ ಗೊತ್ತಾಗುತ್ತೆ ಎಲ್ಲಿ ಅಡಲ್ಟ್ರೇಷನ್ ಯಾವ ರೀತಿ ಮಾಡ್ತಾ ಇದಾರೆ ಅಂತ. ಕೆಟ್ಟದೇನಪ್ಪಾ ಅಂದ್ರೆ ಇಟ್ಸ್ ಯೂಸ್ಡ್ ಆಸ್ ಅನ್ ಅಡ್ವರ್ಟೈಸಿಂಗ್ ಮೀಡಿಯಂ. ಸೊ ಕಾಂಪಿಟಿಷನ್ ಜಾಸ್ತಿ ಆಗ್ತಾ ಇದೆ. ಅವ್ರು ಅದನ್ನ ಮಾಡ್ತಾ ಇದಾರಾ, ನಾವಿನ್ನೂ ಮಾಡೋಣ, ಅದ್ರ 2 ಪಟ್ಟು ಮಾಡೋಣ ಅನ್ಕೊಂಡು. ಸೊ ಹಾಗಾಗಿ ಎರಡೂ ಇದೆ. ನಾವು ಬ್ಯಾಲೆನ್ಸ್ಡ್ ಆಗಿ ಒಳ್ಳೆ ಡಿಸಿಷನ್ ಮೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ರೆಸ್ಪಾನ್ಸಿಬಲ್ ಆಗಿ ಡಿಸೈಡ್ ಮಾಡ್ಬೇಕು ನಮ್ಗೆ ಏನ್ ಒಳ್ಳೇದು ಅನ್ಕೊಂಡು. When you look back at 10 years of journey ಕಳೆದ್ರಿ, ಇಷ್ಟೆಲ್ಲ ಅಂದ್ರೆ ಜನರ ನಡುವೆ ರಾಧಿಕಾ ನಾರಾಯಣ್ ಯಾರು ಅಂತ ಗುರುತಿಡಿಯೋ ಹಾಗೆ ನೀವು ನಿಂತಿದ್ದೀರಿ. ನಿಮ್ದೊಂದು ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೀರಿ. ಡೌನ್ ದ ಲೈನ್ another 3 years or 5 years ನಿಮ್ಮನ್ನ ನೀವು ಎಲ್ಲಿ ನೋಡ್ಕೊಳಕ್ ಬಯಸ್ತೀರಿ? ಇನ್ನೂ ಹೆಚ್ಚು ಸಿನಿಮಾಗಳು ಮಾಡ್ಬೇಕು ಅಂತ ಇದೆ ನನ್ಗೆ. ಓಕೆ, ಇದು ಕೇಳ್ಬೇಕಾಗಿತ್ತು ನಾನು. ರಾಧಿಕಾ ಅವ್ರು ಸಿಕ್ಕದಾಗೆಲ್ಲ ಕೇಳೋ ಪ್ರಶ್ನೆ ಇದೆ, ಯಾಕೆ ಸೈಲೆಂಟ್ ಆಗಿದ್ದೀರಾ, ಇಷ್ಟೊಂದೇ ಕಷ್ಟಪಟ್ಟು ಒಂದೊಂದು ನಿಧಾನಕ್ಕೆ ಒಪ್ಕೋತಾ ಇದ್ದೀರಾ ಅಂತ. ಈಗ ಫಿಲ್ಮ್ ಮಾಡ್ಬೇಕು. ಖಂಡಿತ ಇದೆ. ಅದ್ರ ಜೊತೆಗೆ ಒಂದು ಮೀನಿಂಗ್ಫುಲ್ ಲೈಫ್ ಲಿವ್ ಮಾಡ್ಬೇಕು. ಅದು ಯಾವ ರೀತಿನ ಅದನ್ನು ಆಗ್ಬೋದು. ಈಗ ಕಾನ್ಶಿಯಸ್ ಲಿವಿಂಗ್ ಡೆಫಿನೇಷನ್ ಹೇಳ್ಬಿಡಿ. ಮೀನಿಂಗ್ಫುಲ್ ಲೈಫ್ಗೆ ಏನಾದ್ರೂ ಒಂದು ಬದುಕಿಗೆ ನಿಮ್ಮ ಉತ್ತರ ಏನಾದ್ರೂ ಐ ಥಿಂಕ್ ಸೊಸೈಟಿಗೆ ಸಣ್ಣ ಮಟ್ಟದಲ್ಲಾದ್ರೂ ಕೊಡಬೇಕು ಅಂತ, ವಾಪಸ್ ಕೊಡ್ಬೇಕು. ಅದು ನಮ್ದು ರೆಸ್ಪಾನ್ಸಿಬಿಲಿಟಿ ಅಂತ. ಪ್ಲಾನ್ ಆ ಥರದ್ದೇನು ಆರ್ಗನೈಸೇಷನ್ ಶುರು ಮಾಡ್ಬೇಕಾ, ಒಂದು ಯಾವ್ದಾರೊಂದು ಇನಿಷಿಯೇಟ್ ಮಾಡ್ಬೇಕಾ, ನೀವೇನಾದ್ರೂ ಆ ಥರ ಥಾಟ್ ಇದೆಯಾ ನಿಮ್ಗೆ? ಆ ಒಂದು ಥಾಟ್ ಬರ್ತಾ ಇರುತ್ತೆ. ಯಾಕಂದ್ರೆ ನಾನು ಯೋಗಾಭ್ಯಾಸದಲ್ಲೂ ಇದ್ದೀನಿ, ಡಾನ್ಸ್ ಅಲ್ಲೂ ಇದ್ದೀನಿ. ಅಥವಾ ಎನಿ ಟೈಪ್ಸ್ ವಿತ್ NGO ಇದೆಯಾ, ಆ ಥರ ಮಾಡ್ಬೇಕು ಅಂತ ಆಲೋಚನೆ ಇದೆಯಾ? ಆಲೋಚನೆಗಳು ಖಂಡಿತ ಬರ್ತಾ ಇರುತ್ತೆ. ಅದು ಈಗ ಫಾರ್ ಎಕ್ಸಾಂಪಲ್ ಮೈಂಡ್ಫುಲ್ ಈಟಿಂಗ್ ಅಂಡ್ ಫಾರ್ಮಿಂಗ್ ಎಲ್ಲಾನು ಅದೊಂಥರ ಒಂದೇ ಬ್ರಾಕೆಟ್ ಅಲ್ಲಿ ಬರುತ್ತೆ ಅಂತ ನನ್ಗನ್ಸುತ್ತೆ. ನಾವು ಸುಮ್ನೆ ಬಂದ್ಬಿಟ್ಟು ಎಕ್ಸ್ಟಿಂಕ್ಟ್ ಆಗ್ಬಿಡ್ಬಾರ್ದು. ವಿ ಶುಡ್ ಕಮ್ ಹಿಯರ್, ಮೇಕ್ ಅ ಡಿಫ್ರೆನ್ಸ್ ಅಂಡ್ ದೆನ್ ಪಾಸ್ ಆನ್. ರಾಧಿಕಾ ಅಂತ ಒಂದು ಆಕ್ಟರ್ ಇದ್ರು, ಅವ್ರು ಇದನ್ನ ಬಿಟ್ಬಿಟ್ಟು ಇದಕ್ಕೂ ಶಿ ವಾಸ್ ಅ ವಾಯ್ಸ್ ಫಾರ್ ಆಲ್ ದೀಸ್ ಥಿಂಗ್ಸ್. ನಮ್ಗೆ ಅದು ಅವರು ಏನ್ ಹೇಳಿದ್ರು ಅದನ್ನ ಫಾಲೋ ಮಾಡೋದ್ರಿಂದ ನಮ್ಗೂ ಬದಲಾವಣೆ ಬಂತು ಅಂತ ಒಂದಿದ್ರೆ ದಟ್ಸ್ ಅ ಹ್ಯೂಜ್ ಮೀನಿಂಗ್ಫುಲ್ ಲೈಫ್ ಲಿವ್ಡ್ ಅಂತ ನನ್ಗನ್ಸುತ್ತೆ. ವೆರಿ ಟ್ರೂ. ಬಿಕಾಸ್ ಒಂದ್ ಎಲೆಕ್ಷನ್ ಬಂದ್ರೆ ರಾಧಿಕಾ ನಾರಾಯಣ್ ಅವ್ರ ವಾಯ್ಸ್ ಇರುತ್ತೆ, ಬನ್ನಿ ವೋಟ್ ಹಾಕಿ ಅಂತ. ಕರೆಕ್ಟ್. ಇಟ್ ಮೇಕ್ಸ್ ಎ ಡಿಫರೆನ್ಸ್. ಟ್ರೂ. ಅಂದ್ರೆ ಸೆಲೆಬ್ರಿಟಿಗಳಾಗಿ ಆ ಜವಾಬ್ದಾರಿ ಇರಬೇಕು ಅಂತ. ಹೌದು. ಜೊತೆಗೆ ಜನಗಳ ಜೊತೆ ನಾವ್ ಇದೀವಿ ಅಂತ ಹೇಳ್ಬೇಕಲ್ಲ. ಕರೆಕ್ಟ್. ಇಲ್ಲ ನೀವೊಂದ್ ಸ್ಪೆಷಲ್ ಇದೀರಾ, ನಾವೊಂದ್ ಸ್ಪೆಷಲ್ ಇದೀರಾ ಅಂದ್ರೆ ಯಾರು ನಿಮ್ಮ ಹತ್ರ ಹೌದು. ಎಸ್, ಅಬ್ಸಲ್ಯೂಟ್ಲಿ. ಸೊ ಆ ತರದ ಆಲೋಚನೆ ಯಾವಾಗ್ಲೂ ಒಳ್ಳೇದು.
ಹೌದು. ಸೊ ಅದೇ ಅದು ಬೇರೆ ಬೇರೆ ಆ ಒಂದು ಆಲೋಚನೆ ಇದೆ, ಕಾನ್ಶಿಯಸ್ ಲಿವಿಂಗ್ ಅಂತ ಒಂದು ಆಲೋಚನೆ ಇದೆ. ಅದನ್ನ ಬೇರೆ ಬೇರೆ ವಿಭಾಗದಲ್ಲಿ ಹಾಕ್ತಾ ಹೋಗ್ಬೇಕಾಗುತ್ತೆ. ಇಟ್ ಕ್ಯಾನ್ ಬಿ ಫಾರ್ಮಿಂಗ್, ಇಟ್ ಕ್ಯಾನ್ ಬಿ ಈಟಿಂಗ್, ಅದು ಶಾಪಿಂಗ್ ಮಾಡೋದ್ರಲ್ಲಾಗಿರ್ಬೋದು. ಈ ತರ ನಾವು ಕಾನ್ಶಿಯಸ್ ಆಗಿದ್ರೆ ಈಗ ಆದಷ್ಟು ನಮ್ದೇ ವಾಟರ್ ಬಾಟಲ್ ತಗೊಂಡು ಹೋಗೋದು, ವೆರಿ ಸಿಂಪಲ್ ಸಸ್ಟೈನಬಲ್ ಲಿವಿಂಗ್ ಆಕ್ಚುಲಿ. ಯುನೋ ಇದಕ್ಕೂ ವಾಯ್ಸ್ ಆಗ್ಬೇಕು ಅಂತ ಇದೆ ನನ್ಗೆ. ಸೊ ಯುನೋ ನಾವು ವಿ ಕಾಂಟ್ ಟೇಕ್ ಲೈಫ್ ಫಾರ್ ಗ್ರಾಂಟೆಡ್ ಅಂತ. ನಮ್ಗೆ ಈ ಮೊನ್ನೆ ತಾನೇ ಯೋಚನೆ ಮಾಡ್ತಾ ಇದ್ದೆ ಅಲ್ಲ, ಇಟ್ಸ್ ವೆರಿ, ಈ ಹ್ಯೂಮನ್ ಲೈಫ್ ಅಂತ ಇದೆಯಲ್ಲ, ಇಟ್ಸ್ ವೆರಿ ಪ್ರೆಷಿಯಸ್. ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕಲ್ಲಪ್ಪ ಅಂತ ಅನ್ಕೋತಾ ಇದೆ ನಂಗೆ. ಸುಮ್ಮನೆ ಹಿಂಗೇನೆ ಯಾರಾದ್ರೂ ಹೋಗ್ತಾ ಇದ್ರೆ ಎಲ್ಲ ಏನು ಮಾಡ್ಬೋದು ಇನ್ನು, ಹೌ ಕ್ಯಾನ್ ಐ ಮೇಕ್ ಇಟ್ ಮೀನಿಂಗ್ಫುಲ್ ಅಂತ ಆ ತರ ಆಲೋಚನೆ ಬರ್ತಾ ಇರುತ್ತೆ. ಸ್ವಲ್ಪ ವೆರಿ ರೇರ್ ಇಷ್ಟೆಲ್ಲ ಡೀಪ್ ಆಗಿ ಇಂಟೆನ್ಸ್ ಆಗಿ ಯೋಚನೆ ಮಾಡೋರು ಹಂಗ್ ನೋಡಕ್ ಹೋದ್ರೆ ಈ ವಯಸ್ಸಿಗೆ. ನೀವೇನೋ 50+ ಕ್ರಾಸ್ ಆಗಿದ್ರೆ ಜಗತ್ ನೋಡ್ಬಿಟ್ಟೆ ಗುರು, ಇನ್ ಮುಂದಕ್ಕೆ ಹಿಂಗಿರ್ಬೇಕು ಅಂತನಾರು ಹೇಳ್ಬೋದು. ಬಟ್ ನೀವು ಅದನ್ನ ಚೈಲ್ಡ್ಹುಡ್ ಇಂದ ರೂಢಿಸ್ಕೊಂಡಿದ್ದೀರಲ್ಲ, ಐ ಥಿಂಕ್ ಮನೆ ವಾತಾವರಣ ಒಂದು ಬೆಳವಣಿಗೆಗೆ ಅಥವಾ ಆಲೋಚನೆಗೆ ಎಷ್ಟು ಪೂರಕವಾಗಿರುತ್ತೆ ಅಂತ ನೀವು ಸೆಟ್ ಅನ್ ಎಕ್ಸಾಂಪಲ್. ಹೌದು. ಈಗ ನಮ್ ತಾತ ಅವ್ರೂ ಕೂಡ ಹಿ ವಾಸ್ ದ್ಯಾಟ್. ಅವರು ಸೋಷಿಯಲ್ ಸರ್ವಿಸ್ ಎಲ್ಲೂ ತೊಡಗಿಸ್ಕೊತಾ ಇದ್ರು. ಅವರು ಯೋಗ ಫ್ರೀ. ಈಗ ನಾವೆಲ್ಲ ಹೇಳ್ಕೊಡ್ತೀವಿ, ಫೀ ತಗೋತೀವಿ ಎಲ್ಲ ಅಲ್ಲ, ಮಾರ್ನಿಂಗ್ ಅಂಡ್ ಈವ್ನಿಂಗ್ 2 ಸಲ ದಿನಕ್ಕೆ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ರು. ಆ ಥರ ಒಂದು ಮೌಲ್ಯಗಳಿತ್ತು ಮುಂಚೆ. ಈಗ ಸ್ವಲ್ಪ ಎಲ್ಲೋ ಒಂದ್ ಕಡೆ ಈಗ ಮತ್ತೆ ಈಗೇನು ಹೊಟ್ಟೆಪಾಡು. ಸೊ ನಾನು ತಪ್ಪು ಸರಿ ಅಂತ ಹೇಳಲ್ಲ, ಇದು ಅವ್ರವ್ರಿಗೆ ಏನೋ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ಇದೇ ಸರಿ ಇದೇ ತಪ್ಪು. ಈಗ ನಾನು ಸಾಕಷ್ಟು ಹೇಳಿದೆ, ಕೆಲವರಿಗೆ ಅದ್ರ ಬಗ್ಗೆ ಕಾಂಟ್ರಡಿಕ್ಷನ್ ಇರ್ಬೋದು. ಏನ್ ನೀನ್ ಹಿಂಗ್ ಹೇಳ್ಬಿಟ್ಟೆ, ಬಟ್ ವಾಟ್ ಅಬೌಟ್ ದಿಸ್ ಅಂತ. ಕರೆಕ್ಟ್, ಯು ಆರ್ ರೈಟ್. ಬಟ್ ಬ್ಯಾಲೆನ್ಸ್ಡ್ ಲಿವಿಂಗ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ನಮ್ಗೆ ಅನ್ಸುತ್ತೆ. ಎಕ್ಸ್ಟ್ರೀಮ್ ಏನು ಮಾಡ್ಬಾರ್ದು. ಈ ವೆರಿ ಸಿಂಪಲ್, ನನಗೆ ಮಾಡರೇಷನ್ ಇಸ್ ದ ಕೀ. ಏನೂ ಎಕ್ಸ್ಟ್ರೀಮ್ ಆಗಿ ಮಾಡಕ್ ಹೋಗ್ಬೇಡಿ, ಮಾಡರೇಟ್ ಆಗಿ ಇರಿ ಅಂತ. ಅತಿ ಆದ್ರೆ ಅಮೃತನೂ ವಿಷವಾಗುತ್ತದೆ. ಹೌದು. ವೆಲ್ ಸೆಡ್ ರಾಧಿಕಾ ನಾರಾಯಣ್. ನನಗೆ ಜನಕ್ಕೆ ನಟಿ ರಾಧಿಕಾ ನಾರಾಯಣ್ ಗೊತ್ತಿತ್ತು, ಮಾಡೆಲ್ ರಾಧಿಕಾ ನಾರಾಯಣ್ ಗೊತ್ತಿತ್ತು, ಅಥವಾ ಡ್ಯಾನ್ಸರ್ ರಾಧಿಕಾ ನಾರಾಯಣ್ ಗೊತ್ತಿತ್ತು, ಬಿಕಾಸ್ ನೀವು ಇನ್ಸ್ಟಾದ ರೀಲ್ಸ್ ಹಾಕ್ತಿರ್ತೀರಾ. ನಾನಂತೂ ಹಾರ್ಟ್ ಹೋಗ್ತೀನಿ ಫಸ್ಟ್ ಯಾವಾಗ್ಲೂ ಕೂಡ. ಬಟ್ ಆದ್ರೆ ಓವರ್ ಆಲ್ ಆ ನಟಿಯನ್ನ, ಆ ಡ್ಯಾನ್ಸರ್ ಅನ್ನ ಅಥವಾ ಆ ಮಾಡೆಲ್ ಅನ್ನ ರೂಪುಗೊಳ್ಳೋದಕ್ಕೊಂದು ಪರ್ಸನಾಲಿಟಿ ಬೇಕಲ್ಲ. ಆ ಪರ್ಸನಾಲಿಟಿಗೆ ಪೂರಕವಾಗಿರುವಂತಹ ಒಂದು ಯೋಗಾಭ್ಯಾಸ ಮತ್ತು ಮನಸ್ಸನ್ನ ಹತೋಟಿಗಿಡೋದಕ್ಕೆ ಇವೆಲ್ಲ ಸಾಧ್ಯತೆ ಇದೆಯಲ್ಲ, ಅದನ್ನ ತುಂಬಾ ಚಂದ ಹೇಳಿದಿರಿ. ಮೆಂಟಲ್ ಹೆಲ್ತ್ ಇದೆಯಲ್ಲ, ಅದು ಅದ್ರ ಬಗ್ಗೆ ಎಷ್ಟು ಮಾತಾಡೋದ್ರೂ ಕಮ್ಮಿ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಜಿಮ್ಗೆ ಹೋಗೋರು ಸಾಕಷ್ಟು ಜನ ಇದ್ದಾರೆ. ಬಟ್ ನಿಮ್ಗೆ ನನ್ ಸಾಕಷ್ಟು ಜನ ಹೇಳಿದಾರೆ ಕೂಡ, ನಾನು ಜಿಮ್ಗೆ ಹೋಗೋದು ನನ್ನ ಮೆಂಟಲ್ ಹೆಲ್ತ್ಗೆ, ಫಿಸಿಕಲ್ ಹೆಲ್ತ್ಗಲ್ಲ ಅಂತ. ಯಾಕಂದ್ರೆ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ. ಸೊ ಅದು ನಿಮ್ಗೆ ಖುಷಿ ಕೊಡುತ್ತೆ. ಸೊ ಆ ಒಂದು ಡಿಸಿಪ್ಲಿನ್ ಇಟ್ಕೊಂಡು ಪ್ರತಿನಿತ್ಯ ಹೋಗೋದಿದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ನಾವು ಖುಷಿಯಾಗಿದ್ರೆ ನಮ್ಮ ಸರೌಂಡಿಂಗ್ಸ್ ಕೂಡ ಹಾಗೇನೆ ಇರುತ್ತೆ. ಈಗ ನೀವು ಯು ಆಲ್ಸೋ ಸ್ಪ್ರೆಡ್ ಸೋ ಮಚ್ ಪಾಸಿಟಿವಿಟಿ. ನೀವು ಕರೆ ಮಾಡಿದ ಕೂಡಲೇ ನಾನು ಎಸ್ ಅಂತ ಯಾಕೆ ಹೇಳಿದ್ದು, ಯು ಆಲ್ಸೋ ಸ್ಪ್ರೆಡ್ ದಟ್ ಪಾಸಿಟಿವಿಟಿ. ಸೊ ಹಾಗಾಗಿ ಆ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿದಾಗ, ನಾವು ಅವ್ರ ತರ ಇರ್ಬೇಕಪ್ಪ, ನಾವು ಹರೀಶ್ ಅವ್ರ ತರ ಇರ್ಬೇಕಪ್ಪ, ಎಷ್ಟು ಸ್ಟ್ರೆಸ್ ಆಗಿದ್ರು ಹಿ ಟೇಕ್ಸ್ ಕೇರ್ ಆಫ್ ಎವ್ರಿಥಿಂಗ್, ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಅಂತ. ಸೊ ಆ ರೀತಿ ಒಂದು ವೈಬ್ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಮಾಡರೇಷನ್ ಅಲ್ಲಿ ಎಲ್ಲರೂ ಖುಷಿ ಖುಷಿಯಿಂದ ಇರೋಣ ಅಂತ ನನಗೆ. ಸೊ ದಟ್ ಇಸ್ ವಾಟ್ ಐ ಫಾಲೋ. ಸರ್ವೇ ಜನ ಸುಖಿನೋ ಭವಂತು. ಸೋ ನೈಸ್ ಆಫ್ ಯು. ನನಗೆ ಬಹಳ ಖುಷಿ ಕೊಟ್ಟಂತ ಹರಿಕಥೆ ಇದು. ಓ ಗುಡ್. ನಿಜ ಹೇಳ್ತೀನಿ, ಎಲ್ಲೂ ಬೋರ್ ಆಗಿಲ್ಲ ಅಂತ ಅನ್ಕೋತೀನಿ ನಾನು. ಯಾಕೆಂದ್ರೆ ಇನ್ನೊಬ್ಬರ ಲೈಫ್ ಅಲ್ಲಿ ನಾವು ಒಂದ್ ಸ್ವಲ್ಪ ಆಡ್ ಆನ್ ಮಾಡ್ತೀವಿ ಒಂದು ವ್ಯಾಲ್ಯೂನ ಅಂದಾಗ, ಅದಕ್ಕಿಂತ ಸಾರ್ಥಕ ಭಾವ ಇನ್ನೊಂದಿಲ್ಲ. ವಿಚ್ ಐ ಫೆಲ್ಟ್ ಟುಡೇ ನಿಮ್ ಜೊತೆ ಮಾತಾಡಿ. ನಿಮ್ ಗ್ಲಾಮರ್ ನಾವೆಲ್ಲ ನೋಡಿರ್ತೀವಿ, ಅದ್ರೊಂದು ಗ್ಲಾಮರ್ ಇದೆ ಅನ್ನೋದಿದೆಯಲ್ಲ, ಅದು ಬೇಕೇ ಬೇಕು ಬದುಕಿಗೆ ಅಂತ ಅರ್ಥ ಆಯ್ತು. ಯಾರೋ ಬಂದು ಮೇಡಮ್ ನೀವು ಇಷ್ಟೊಂದು ಚೆನ್ನಾಗಿದ್ದೀರಾ, ಹಿಂಗೆ ಮೇಂಟೈನ್ ಮಾಡ್ತೀರಾ ಹೇಗೆ ಅಂದ್ರೆ ಬಹುಶಃ ಇವತ್ತು ಉತ್ತರ ಕೊಟ್ಟಾಯ್ತು ಅವ್ರು. ಇದೆಲ್ಲ ಮಾಡಿದ್ರೆ ನಿಮ್ ನಂತರ ಚೆನ್ನಾಗಿರ್ತೀರಾ, ಗ್ಲೋಫುಲ್ ಆಗಿ, ಹ್ಯಾಪಿ ಆಗಿ ಚೆನ್ನಾಗಿರ್ಬೋದು ಅಂತ, ಒಳಗಡೆ ಮತ್ತು ಹೊರಗಡೆ ಚೆನ್ನಾಗಿರ್ಬೋದು. ಇದೇ ತರ ನಗ್ನಗ್ತಾ ಖುಷಿಯಾಗಿರಿ. ಥ್ಯಾಂಕ್ ಯು. ಸದಾ ಆ ವೈಬ್ ನ ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಅಬ್ಸರ್ವ್ ಮಾಡ್ಕೊಳಕ್ಕಂತೂ ನಾವೆಲ್ಲರೂ ಇದೀವಿ. ಅಂಡ್ ಪಾತ್ರಗಳ ಮೂಲಕ ಮತ್ತು ನಿಜ ಜೀವನದಲ್ಲಿ ಆ ಕ್ಯಾಲಿಬರ್ ನಿಮಗಿದೆ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವಂಡರ್ಫುಲ್ ಹ್ಯಾವಿಂಗ್ ಯು. ಥ್ಯಾಂಕ್ ಯು. ನಮ್ಮ ಹೊಸ ಚಾನೆಲ್ ಬಂದು ನ್ಯೂಸ್ ಮೂಲಕ ಈ ಹರಿಕಥೆಯಲ್ಲಿ ಭಾಗವಹಿಸಿದ ಹೇಗೆ ಅನಿಸ್ತು?
ನಾನು ಸಾಕಷ್ಟು ಇಂಟರ್ವ್ಯೂಸ್ಗಳಲ್ಲಿ ನನ್ನ ಲೈಫ್ ಬಗ್ಗೆ ಮಾತಾಡ್ತೀನಿ, ಏನೇನ್ ಕಲ್ತಿದ್ದೀನಿ ಅದ್ರ ಬಗ್ಗೆ ಮಾತಾಡ್ತೀನಿ, ಏನೇನ್ ಮಾಡಿದ್ದೀನಿ ಅದ್ರ ಬಗ್ಗೆ ಮಾತಾಡಿದ್ದೀನಿ. ಬಟ್ ಇದೊಂಥರ ಬೇರೆ ರೀತಿಲೇ ಇತ್ತು. ಸೊ ಏನೋ ಒಂದು ಮೀನಿಂಗ್ಫುಲ್ನೆಸ್ ಅಂತ ಹೇಳ್ತಾರಲ್ಲ, ಐ ಫೌಂಡ್ ದಟ್ ಹಿಯರ್. ಒಂಥರ ಇಟ್ ವಾಸ್ ಅ ಮೀನಿಂಗ್ಫುಲ್ ಟಾಕ್ ಅಂತ ನನ್ಗನ್ಸುತ್ತೆ. ತುಂಬಾನೇ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ನಿಮ್ಮ ಮೊದಲನೆಯ ಕೆಲವು ಗೆಸ್ಟ್ಗಳಲ್ಲಿ ನನ್ನನ್ನು ಕೂಡ ಭಾಗಿಯಾಗಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಫಾರ್ ಅ ಚೇಂಜ್ ಸಿನಿಮಾ ಬಿಟ್ಬಿಟ್ಟು ಬೇರೆ ಬಗ್ಗೆನೂ ಮಾತಾಡಿದ್ದು ನನಗೆ ಖುಷಿ ತಂತು. ಥ್ಯಾಂಕ್ ಯು.